Welcome to Rainbow Kids. ನಾವೇ Rainbow Kids. The Amazing Adventures of Spidey the Silly Spider. ನೆಕ್ರೋಪೊಲಿಸ್ ಎಂದು ಕರೆಯಲ್ಪಡುವ ಒಂದು ರೋಮಾಂಚಕ ನಗರದಲ್ಲಿ ಸ್ಪೈಡಿ ಎಂಬ ಸಣ್ಣ ಜೇಡ ವಾಸಿಸುತ್ತಿತ್ತು. ಸ್ಪೈಡಿ ಇತರ ಜೇಡಗಳಂತೆ ಇರಲಿಲ್ಲ. ಅವರು ವಿಶೇಷ ಏಕೆಂದರೆ ಅವರು ಜಾಲಗಳನ್ನು ಮಾತ್ರವಲ್ಲದೆ ನಗು ಮತ್ತು ಸಂತೋಷದ ಕಥೆಗಳನ್ನು ಹೆಣೆಯುವ ಶಕ್ತಿಯನ್ನು ಹೊಂದಿದ್ದರು. ಒಂದು ದಿನ ಸ್ಪೈಡಿ ಎಲೆಯಿಂದ ಎಲೆಗೆ ತೂಗಾಡುತ್ತಿರುವಾಗ ಇರುವೆಗಳ ಗುಂಪು ಮುಂಗೋಪದ ಜ್ಞಾಟ್ ಎಂದು ಕರೆಯಲ್ಪಡುವ ನಿಗೂಢ ಖಳನಾಯಕನ ಬಗ್ಗೆ ಮಾತನಾಡುವುದನ್ನು ಅವನು ಕೇಳಿದನು. ಮುಂಗೋಪದ ಜ್ಞಾಟ್ ಎಲ್ಲಾ ನಗುವನ್ನು ನೆಕ್ರೋಪೊಲಿಸ್ನಿಂದ ಕದಿಯುತ್ತಿತ್ತು. ನಿವಾಸಿಗಳು ದುಃಖ ಮತ್ತು ಕತ್ತಲೆಯಾದ ಭಾವನೆಯನ್ನು ಅನುಭವಿಸಿದರು. ಸಂತೋಷವನ್ನು ಹರಡಲು ನಿರ್ಧರಿಸಿದ ಸ್ಪೈಡಿ ಮುಂಗೋಪದ ಜ್ಞಾಟ್ ಅನ್ನು ಎದುರಿಸಲು ನಿರ್ಧರಿಸಿದರು. ತನ್ನ ವೆಬ್ ಸ್ವಿಂಗಿಂಗ್ ಕೌಶಲ್ಯ ಮತ್ತು ಸಿಲ್ಲಿ ಸ್ಟ್ರಿಂಗ್ನಿಂದ ತುಂಬಿದ ಬೆನ್ನುಹೊರೆಯೊಂದಿಗೆ ಸ್ಪೈಡಿ ತನ್ನ ಕೀಟ ಸ್ನೇಹಿತರಿಗೆ ನಗುವನ್ನು ಮರಳಿ ತರಲು ತನ್ನ ಉದ್ದೇಶವನ್ನು ಪ್ರಾರಂಭಿಸಿದನು. ಸ್ಪೈಡಿ ನಗರದ ಮೂಲಕ ತಿರುಗುತ್ತಿದ್ದಂತೆ ಅವನ ಅನ್ವೇಷಣೆಯಲ್ಲಿ ಅವನೊಂದಿಗೆ ಸೇರಿಕೊಂಡ ವಿವಿಧ ಕೀಟ ಸ್ನೇಹಿತರನ್ನು ಅವನು ಎದುರಿಸಿದನು. ಬಣ್ಣ ಬಣ್ಣದ ರೆಕ್ಕೆಗಳು ಮತ್ತು ಸಾಂಕ್ರಾಮಿಕ ನಗುವಿಗೆ ಹೆಸರುವಾಸಿಯಾದ ಬೆನ್ನಿ ದಿ ಬಟರ್ಫ್ಲೈ ಮತ್ತು ತಮಾಷೆಯ ಹಾಸ್ಯಗಳನ್ನು ಹೇಳುವ ಪ್ರತಿಭೆಯನ್ನು ಹೊಂದಿರುವ ಲೆಮ್ಮಿ ದಿ ಲೇಡಿಬಗ್ ಇದ್ದರು. ಒಟ್ಟಾಗಿ ಅವರು ಮುಂಗೋಪದ ಜ್ಞಾಟ್ನಿಂದ ಸವಾಲುಗಳನ್ನು ಎದುರಿಸಿದರು. ದೈತ್ಯ ಬಬಲ್ ಬಲೆಗಳು ಮತ್ತು ಟಿಕ್ಲಿಶ್ ಕೊಂಬೆಗಳು ದಾರಿಯುದ್ದಕ್ಕೂ ಕೆಲವೇ ಅಡೆತಡೆಗಳಾಗಿದ್ದವು. ಆದರೆ ಟೀಮ್ ವರ್ಕ್ ಮತ್ತು ಸ್ಪೈಡಿ ಅವರ ತ್ವರಿತ ಚಿಂತನೆಯೊಂದಿಗೆ ಅವರು ಪ್ರತಿ ಸವಾಲನ್ನು ಜಯಿಸಿದರು. ಅವರ ಹಿನ್ನೆಲೆಯಲ್ಲಿ ನಗುವಿನ ಜಾಡು ಬಿಟ್ಟರು. ಅಂತಿಮವಾಗಿ ಸ್ಪೈಡಿ ಮತ್ತು ಅವನ ಸ್ನೇಹಿತರು ಮುಂಗೋಪದ ಜ್ಞಾಟ್ನ ಕೊಟ್ಟಿಗೆಯನ್ನು ತಲುಪಿದರು. ಇದು ನೆಕ್ರೋಪೊಲಿಸ್ನ ಕದ್ದ ನಗೆಯಿಂದ ತುಂಬಿದ ಡಾರ್ಕ್ ಗುಹೆ. ಸ್ಪೈಡಿ ತನ್ನ ಸಿಲ್ಲಿ ಸ್ಟ್ರಿಂಗ್ನಿಂದ ಶಸ್ತ್ರಸಜ್ಜಿತನಾಗಿ ಗುಹೆಯ ಗೋಡೆಗಳನ್ನು ಸಿಂಪಡಿಸಿ ಕತ್ತಲೆಯಾದ ವಾತಾವರಣವನ್ನು ಬಣ್ಣಗಳು ಮತ್ತು ಸಂತೋಷದ ಸ್ಫೋಟವಾಗಿ ಪರಿವರ್ತಿಸಿದನು. ಮುಂಗೋಪದ ಜ್ಞಾಟ್ ನಗುವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಅನಿಯಂತ್ರಿತವಾಗಿ ನಗಲು ಪ್ರಾರಂಭಿಸಿತು. ತನ್ನ ಮಾರ್ಗದ ತಪ್ಪನ್ನು ಅರಿತು ಕೀಟ ಸಮುದಾಯದ ಕ್ಷಮೆಯಾಚಿಸಿ ಅದನ್ನು ಕದಿಯುವ ಬದಲು ನಗುವನ್ನು ಹರಡುವ ಭರವಸೆ ನೀಡಿದರು. ಆ ದಿನದಿಂದ ನೆಕ್ರೋಪೊಲಿಸ್ ಭೂಮಿಯ ಮೇಲಿನ ಅತ್ಯಂತ ಸಂತೋಷದಾಯಕ ಸ್ಥಳವಾಯಿತು. ಸ್ಪೈಡಿ ದಿ ಸಿಲ್ಲಿ ಸ್ಪೈಡರ್ ಮತ್ತು ಅವನ ಸ್ನೇಹಿತರಿಗೆ ಧನ್ಯವಾದಗಳು. ಅವರು ತಮ್ಮ ಕೀಟ ಪ್ರಪಂಚದ ಪ್ರತಿಯೊಂದು ಮೂಲೆಯಲ್ಲಿ ನಗು ಮತ್ತು ಸಂತೋಷವನ್ನು ಹರಡುತ್ತಾ ನಗರದ ಮೂಲಕ ಸ್ವಿಂಗ್ ಮಾಡುವುದನ್ನು ಮುಂದುವರೆಸಿದರು. ಆದ್ದರಿಂದ ಸ್ಪೈಡಿ ದಿ ಸಿಲ್ಲಿ ಸ್ಪೈಡರ್ ದಂತಕಥೆಯು ನೆಕ್ರೋಪೊಲಿಸ್ನಲ್ಲಿರುವ ಎಲ್ಲಾ ಸಣ್ಣ ಕೀಟಗಳಿಗೆ ಮಲಗುವ ಸಮಯದ ನೆಚ್ಚಿನ ಕಥೆಯಾಗಿದೆ.